ರಾಯಬಾಗ ತಾಲೂಕಿನ ಬಸ್ತವಾಡ ಗ್ರಾಮದಲ್ಲಿ ಅಕ್ರಮವಾಗಿ ಸ್ಟೋನ್ ಕ್ರಷರ್ ನಡೆಸುತ್ತಿರುವುದನ್ನು ಬಂದ್ ಮಾಡುವಂತೆ ಆಗ್ರಹಿಸಿ ಶುಕ್ರವಾರ ರೈತ ಸಂಘಟನೆಯ ಮುಖಂಡರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಬಸ್ತವಾಡ ಗ್ರಾಮದ ಸುತ್ತಮುತ್ತ ಅಕ್ರಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಸ್ಟೋನ್ ಕ್ರಷರ್ಗಳಿಂದ ಕೃಷಿ ಭೂಮಿ, ಬೆಳೆ ಹಾಗೂ ಜನರ ಆರೋಗ್ಯಕ್ಕೆ ಗಂಭೀರ ಹಾನಿಯಾಗುತ್ತಿದೆ ಎಂದು ಆರೋಪಿಸಿದ ರೈತರು ಸಂಬಂಧಿಸಿದ ಅಧಿಕಾರಿಗಳು ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಹಿನ್ನೆಲೆಯಲ್ಲಿ ರೈತ ಸಂಘಟನೆಯ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಅಕ್ರಮ ಸ್ಟೋನ್ ಕ್ರಷರ್ಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ಅವುಗಳನ್ನು ಶಾಶ್ವತವಾಗಿ ಬಂದ್ ಮಾಡಬೇಕು ಎಂದು ಒತ್ತಾಯಿಸಿದರು. ಸಮಸ್ಯೆಗೆ ತ್ವರಿತ ಪರಿಹಾರ ಸಿಗದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ರೈತ ಸಂಘಟನೆ ಎಚ್ಚರಿಕೆ ನೀಡಿದರು. ರಾಘವೇಂದ್ರ ನಾಯಕ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ರಾಯಬಾಗ ತಾಲೂಕಿನ ಬಸ್ತವಾಡ ಗ್ರಾಮದಲ್ಲಿ ಗೈರಾಣ್ ಜಾಗದಲ್ಲಿ ಸ್ಟೋನ್ ಕ್ರಷರ್ ಮಷೀನ್ ಅನ್ನ ಮಾಡ್ಲಿಕ್ಕತ್ತಾರ. ಅದು ಸ್ಟೋನ್ ಕ್ರಷರ್ ಬಂದ್ ಆಗಬೇಕು. ಯಾಕಂತಂದ್ರೆ ಅಲ್ಲಿ ಸಮೀಪದ 100 ಎಕರೆಗಳು ಕೃಷಿ ಜಮೀನಿದ್ದು ಹಾಗೂ ಶಾಲಾ ಕಾಲೇಜುಗಳು, ಅಲ್ಲಿ ಶಾಲಾ ವಸತಿ ಶಾಲೆ ಈ ರೀತಿ ಇರುವುದರಿಂದ ನಾವು ಹಲವಾರು ಬಾರಿ 5-6 ವರ್ಷಗಳಿಂದ ನಾವು ಅಲ್ಲಿ ಆಗಬಾರದು. ಬೇರೆ ಬೇರೆ ಯಾವುದೇ ಒಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳು ಆಗಲಿ ಅಥವಾ ಸ್ಟೋನ್ ಕ್ರಷರ್ದು ಈ ತರ ಆಗಬಾರದು. ಯಾಕಂತಂದ್ರೆ ಅಲ್ಲಿ ಒಂದು ಬ್ಲಾಸ್ಟಿಂಗ್ ಮಾಡೋದ್ರಿಂದ, ಕ್ರಷರ್ ಮಾಡೋದ್ರಿಂದ ಧೂಳು, ಇದರಿಂದ ಎಲ್ಲ ಜನಸಾಮಾನ್ಯರಿಗೆ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗುವುದರಿಂದ ಇದು ಆಗಲೇಬಾರದು ಅಂತ ನಮ್ಮ ರಾಯಬಾಗ ತಾಲೂಕಿನ ಬಸ್ತವಾಡ ಗ್ರಾಮದ ಜನರು, ಗ್ರಾಮಸ್ಥರು ಅಲ್ಲಿದ ಸಾಕಷ್ಟು ಬಾರಿ ಹಲವಾರು ಸಲ ಅದನ್ನ ನಿವೇದನೆ ಕೊಟ್ಟರು ಸಹಿತ ಮತ್ತಲ್ಲಿ ಚಾಲೂ ಮಾಡ್ಲಿಕ್ಕಿದ್ದಾರೆ. ಇವತ್ತು ನಾವು DC ಸಾಹೇಬರಿಗೆ ಅವರಿಗೆ ಒಂದು ಇವತ್ತ ಒಂದು ಮನವಿನ ಮಾಡ್ಕೊಂಡಿದೀವಿ. ಅದನ್ನೆಲ್ಲ ನೋಡ್ಕೊಂಡ ನಮ್ಗೊಂದ ನಮ್ಗೆ ವಿಶ್ವಾಸದ ಅಲ್ಲಿ ಬೇರೆ ಬೇರೆ ರೀ ಒಂದು ಏನಾದ್ರು ಹಾಸ್ಪಿಟಲ್ ಆಗಲಿ ಅಥವಾ ಒಂದು ದೊಡ್ಡ ಒಂದು ಯೂನಿವರ್ಸಿಟಿ, KB ಈ ತರ ಆದ್ರಂತಂದ್ರ ಒಂದು ಬೆಳವಣಿಗೆ, ಪ್ರಗತಿ ಹಾದಿಯೊಳಗೆ ಹೋಗ್ತದಂತ ಈ ಸಂದರ್ಭದಲ್ಲಿ ನಾವು ಎಲ್ಲಾ ಇಡೀ ರೈತ ಸಂಘಟನೆ ನಮ್ಮ ಬಸ್ತವಾಡ ಗ್ರಾಮಸ್ಥರು ಕೂಡಿ ನಾವು ಈ ಸಂದರ್ಭದಲ್ಲಿ ರಾಘವೇಂದ್ರ ನಾಯ್ಕ್, ಕೃಷ್ಣ, KMM ನ್ಯೂಸ್, ಬೆಳಗಾವಿ.